ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ 10 ಹಲವು ಕುತೂಹಲಗಳನ್ನು ಪ್ರತಿನಿತ್ಯವೂ ಕೂಡ ಹುಟ್ಟಿ ಹಾಕುತ್ತೆ, ನೋಡುವಂಥದ್ದಾಗುತ್ತೆ. ಅಂಥದ್ದೊಂದು ಮತ್ತೊಂದು ಕುತೂಹಲ ಅಂತ ಅಂದರೆ, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಶುರುವಾಗಿ 18 ದಿನಗಳು ಪೂರ್ತಿಯಾಗಿದೆ. 19ನೇ ದಿನ. ಇದರ ಲೆಕ್ಕಾಚಾರವನ್ನು ನೋಡಿದರೆ, ಅಂದರೆ ಇಲ್ಲಿಗೆ ಬಂದಂಥವರ ಶ್ರದ್ಧಾಳುಗಳು ಅಥವಾ ಗಂಗೆಯ ಭಕ್ತರು, ಈಶ್ವರನ ಆರಾಧಕರನ್ನ ಲೆಕ್ಕ ಹಾಕಿದರೆ ಇವತ್ತಿಗೆ ಹೆಚ್ಚು ಕಡಿಮೆ 30 ಕೋಟಿ ಜನ ಬಂದು ಭಕ್ತಿ ಅಂದರೆ ಸಂಗಮದಲ್ಲಿ ಮಿಂದೆದ್ದು ತಮ್ಮ ಪಾಪಗಳನ್ನು ತೊಳೆದುಕೊಂಡು ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗಿರುವಂಥದ್ದು ಸರ್ಕಾರದಿಂದ ಮಾಹಿತಿ ಸಿಗ್ತಾ ಇದೆ. ಹೆಚ್ಚು ಕಡಿಮೆ ನಿನ್ನೆ ಮೌನಿ ಅಮಾವಾಸ್ಯೆ ದಿನ 8 ಕೋಟಿಯ ಭಕ್ತರು ಬಂದಿದ್ರು ಅನ್ನುವಂಥದ್ದು ಒಂದು ಅಂದಾಜಾದರೆ, ನಿನ್ನೆ ಒಂದೇ ದಿನ ಹೆಚ್ಚು ಕಡಿಮೆ 40 ಲಕ್ಷ ಜನ ಮಿಂದೆದ್ದಿದ್ದಾರೆ. ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ. ತಮ್ಮ ಸಂತೋಷವನ್ನ, ಸಂತಸವನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಅದರ ಜೊತೆಯಲ್ಲಿ ತಮ್ಮ ಮಾತು ಪಿತೃಗಳಿಗೂ ಕೂಡ ಒಂದು ರೀತಿಯ ಅರ್ಘ್ಯವನ್ನು ಕೂಡ ಸಲ್ಲಿಸಿರುವಂತದ್ದು ಕೂಡ ನಡೀತಾ ಇದೆ. ಸೊ ಈ ಎಲ್ಲ ಲೆಕ್ಕಾಚಾರವನ್ನ ನೋಡಿದ್ರೆ ಇನ್ನೊಂದು ಕುತೂಹಲ ಹುಟ್ಟುವಂಥದ್ದು, ಯೋಗಿ ಸರ್ಕಾರ ಒಂದು ಲೆಕ್ಕಾಚಾರ ಹಾಕಿದೆ. 45 ದಿನಗಳ ಉತ್ಸವದಲ್ಲಿ ಹೆಚ್ಚು ಕಡಿಮೆ 40 ಕೋಟಿ ಭಕ್ತಾದಿಗಳು ಅಥವಾ ಶ್ರದ್ಧಾಳುಗಳು ಪ್ರಯಾಗ್ರಾಜ್ಗೆ ಬರ್ತಾರೆ, ಗಂಗೆಯಲ್ಲಿ ಮಿಂದೇಳ್ತಾರೆ ಅನ್ನುವಂಥದ್ದು. ಆದರೆ ಇನ್ನು 18ನೇ ದಿನ ಕಂಪ್ಲೀಟ್ ಆಗಿರುವಂಥದ್ದು. ಈಗ ಆಲ್ರೆಡಿ 30 ಕೋಟಿ ಬಂದಿದ್ದಾರೆ. ಈ ಲೆಕ್ಕಾಚಾರ ಅಂದರೆ ಸರ್ಕಾರದ ಲೆಕ್ಕಾಚಾರವೂ ಕೂಡ ಉಲ್ಟಾ ಆಗುವಂಥ ಸಾಧ್ಯತೆ ಇದೆ. ಇನ್ನು 25 ದಿನಗಳ ಕಾಲ ಸಮಯ ಇದೆ. ಹಾಗಾಗಿ ಇನ್ನೂ ಒಂದು ಪ್ರತಿನಿತ್ಯ 1 ಕೋಟಿ ಅಂತ ಲೆಕ್ಕ ಹಾಕಿದ್ರು ಕೂಡ 25ರಿಂದ 27 ಕೋಟಿಯ ಜನ ಬರ್ಬೋದು ಇಲ್ಲಿ ಅನ್ನುವಂಥ ನಿರೀಕ್ಷೆ ಮತ್ತಷ್ಟು ಜಾಸ್ತಿ ಮಾಡಿರುವಂಥದ್ದು. ಹೀಗಾಗಿ ನಿತ್ಯವೂ ಕೂಡ ಲಕ್ಷಗಳೋಪಾದಿಯಲ್ಲಿ ಜನರು ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ. ತಮ್ಮ ಒಂದು ಪಾಪವನ್ನು ಕಳ್ಕೊಳ್ಳೋದರ ಜೊತೆಗೆ ಒಂದು ದೈವಿಕ ಅನುಭೂತಿಯನ್ನ ಪಡಿತಾ ಇದ್ದಾರೆ. ಸೊ ಹಾಗಾಗಿ ಈಗ ಸರ್ಕಾರದ ಮೇಲೆ ಮತ್ತಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ. ಈ ಸಂಖ್ಯೆಗಳನ್ನು ನೋಡಿದಾಗ ಮತ್ತಷ್ಟು ಭದ್ರತೆ ಇರ್ಬೋದು, ಮತ್ತಷ್ಟು ವ್ಯವಸ್ಥೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.